ಹಾಗೂ ಮಾಜಿ ಶಾಸಕರ ತವರೂರು ಆಗಿರುವ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಯರಗುಪ್ಪಿ ಗ್ರಾಮದಲ್ಲಿ ಸಿಲಿಂಡರ್ ಸ್ಫೋಟಗೊಂಡು ಅಪಾರ ಪ್ರಮಾಣದ ಹಾನಿ ಉಂಟಾದ ಘಟನೆ ಭಾನುವಾರ ಜರುಗಿದೆ. ಸದ್ಯ ಹಾಲಿ ಶಾಸಕರಾದ ಎಂಆರ್ ಪಾಟೀಲ್ ಹಾಗೂ ಮಾಜಿ ಶಾಸಕರಾದ ಕುಸುಮಾವತಿ ಶಿವಳ್ಳಿ ಅವರ ಸ್ವಗ್ರಾಮವಾದ ಯರಗುಪ್ಪಿ ಗ್ರಾಮದಲ್ಲಿ ಸಂಜೀವ್ ರೆಡ್ಡಿ ತಹಸೀಲ್ದಾರ್ ಎಂಬುವರಿಗೆ ಸೇರಿದ್ದ ಹೋಟೆಲ್ ಒಂದರಲ್ಲಿ ಈ ಸಿಲಿಂಡರ್ ಸ್ಫೋಟ ಜರುಗಿದ್ದು ಯಾವ ಪ್ರಾಣ ಹಾನಿಯಾಗಿಲ್ಲ. ವಾಣಿಜ್ಯ ಬಳಕೆಯ ಸಿಲಿಂಡರ್ ಸ್ಫೋಟಗೊಂಡು ಹೋಟೆಲಿನ ಶಟರ್ಸ್ ಹಾಗೂ ಹೋಟೆಲ್ನಲ್ಲಿ ಇರುವ ಸಾಮಗ್ರಿಗಳು ಸಂಪೂರ್ಣ ಸಿಲಿಂಡರ್ ಸ್ಫೋಟದ ರಭಸಕ್ಕೆ ಸುಟ್ಟು ಕರಕಲಾಗಿವೆ. ಹೋಟೆಲ್ನಲ್ಲಿ ಪ್ರತಿನಿತ್ಯ ಉಪಯೋಗಿಸುವಂತಹ ಕಿರಾಣಿಯ ಉಪಹಾರ ತಯಾರಿಸುವ ವಸ್ತುಗಳು, ಟೇಬಲ್ಗಳು, ಸ್ಟೀಲ್, ಪ್ಲಾಸ್ಟಿಕ್ ಪ್ಲೇಟ್ಗಳು ಜೊತೆಗೆ ಒಂದು ಬೈಕ್ ಸಮೇತ ಅಪಾರ ಪ್ರಮಾಣದಲ್ಲಿ ಸಂಪೂರ್ಣ ಸುಟ್ಟು ಕರಕಲಾದ ಘಟನೆ ಜರುಗಿದೆ. ಭಾನುವಾರ ಬೆಳಗಿನ ಸಮಯದಲ್ಲಿ ಜರುಗಿದ್ದ ಈ ಸಿಲಿಂಡರ್ ಸ್ಫೋಟ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಕಂಗಾಲು ಆಗುವಂತೆ ಭಯಾನಕ ಶಬ್ದದಿಂದ ಸಾರ್ವಜನಿಕರನ್ನ ಆತಂಕಗೊಳಿಸಿತ್ತು. ಅದೃಷ್ಟವಶಾತ್ ಸಂಗತಿ ಎಂದರೆ ರಾತ್ರಿ ಹೋಟೆಲ್ನಲ್ಲಿ ಯಾರೂ ಮಲಗದಿರುವುದರಿಂದಲೇ ಯಾವ ಪ್ರಾಣ ಹಾನಿಗಳು ಸಂಭವಿಸಿಲ್ಲ. ಕುಂದಗೋಳ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಸ್ಫೋಟದಿಂದ ಸುಟ್ಟು ಕರಕಲಾಗಿರುವ ವಸ್ತುಗಳ ಪರಿಶೀಲನೆ ಮಾಡಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ. ಈ ಸ್ಫೋಟ ಪ್ರಕರಣದಿಂದ ಸುಮಾರು 6 ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸಂಪೂರ್ಣ ಹಾಳಾಗಿದ್ದು, ಹಾನಿಯಾಗಿರುವ ಹೋಟೆಲ್ ಮಾಲೀಕರಿಗೆ ಸೂಕ್ತ ಪರಿಹಾರ ಒದಗಿಸುವಂತೆ ರಾಷ್ಟ್ರೀಯ ರಾಜ್ಯ ಅಹಿಂದ ಸಂಘಟನೆಯ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷ ಅಜರುದ್ದೀನ್ ಯಲಿಗಾರ್ ಸರ್ಕಾರವನ್ನ ಒತ್ತಾಯಪಡಿಸಿದ್ದಾರೆ.